ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಸೀರೆ ಕುಚ್ಚಿನ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರು ಕ್ರೋಶೆ ಹುಕ್ ತಗೊಂಡಿದ್ದೀನಿ. ರಿಂಗ್ ಬೀಡ್ ಮತ್ತು ಚಿಕ್ಕದ ಒಂದು ಮಣಿನ ತಗೊಂಡಿದ್ದೀನಿ, ಒಂದು ರೌಂಡ್ ಮಣಿ ಮತ್ತು ರಿಂಗ್ ಬೀಡು. ಸಿಂಪಲ್ ಆಗಿರೋಂಥ ಬೇಬಿ ಕುಚ್ಚಿನ ಒಂದು ಡಿಸೈನ್ ಇದು, ವೆರೈಟಿ. ಬೇಬಿ ಕುಚ್ಚೆ ಅದರ ಒಂದು ವೆರೈಟಿ ಅಷ್ಟೇ. ಫಸ್ಟು ದಾರ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ದಾರ ಲಾಕ್ ಮಾಡಿಕೊಂಡು 4 ಚೈನು, 4 ಚೈನ್ ಹಾಕಿ ಬಟ್ಟೆಗೆ ಲಾಕು. ಮತ್ತೆ 4 ಚೈನು, 1 2 3 4. ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ, ಮಣಿ. ಈ ರೀತಿ ರಿಂಗ್ ಮಣಿ ಮತ್ತು ಒಂದು ರೌಂಡ್ ಮಣಿನ ತಗೊಳ್ತಾ ಇದ್ದೀನಿ. ರೌಂಡ್ ಮಣಿ ಮಧ್ಯದಲ್ಲಿ, ರಿಂಗಿನ ಮಧ್ಯದಲ್ಲಿ ಹಾಕಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ರಿಂಗ್ ಬೀಡಲ್ಲಿ ಹುಕ್ ಹಾಕ್ಕೊಳ್ಳಿ, ಆಮೇಲೆ ಈ ರೌಂಡ್ ಬೀಡಲ್ಲಿ, ಆಮೇಲೆ ರಿಂಗ್ ಬೀಡನ್ನ ಈ ಕಡೆ ಹೋಲ್ಗೆ ಹುಕ್ ಹಾಕ್ಕೊಳ್ಳಿ. ಆಮೇಲೆ ದಾರನ ಹುಕ್ಕಲ್ಲಿ ತಗೊಳ್ಳಿ. ಈ ಥರ ನಾರ್ಮಲಾಗಿ ಬೀಡ್ ಸೇರಿಸ್ದಂಗೆ ಈ ಬೀಡನ್ನು ಅದರೊಳಗಡೆ 3 ಎಲ್ಲ ಹೋಲೆಲ್ಲ ಈ ಥರ ಬರೋ ಥರ ದಾರನ ಈ ಕಡೆ ತನ್ನಿ. ತಂದು ಇದನ್ನು ಈ ಥರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, 1 2 3 4. ಮತ್ತೆ ಬಟ್ಟೆಗೆ ಲಾಕು. ಈ ಥರ 2 ಸಾರಿ 4 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇದೇ ಥರ ರಿಂಗ್ ಮತ್ತು ರೌಂಡ್ ಮಣಿನ ಸೇರಿಸ್ಕೊಳ್ಳಿ. ಫಸ್ಟ್ ಸೆಟ್ ಮಾಡ್ಕೊಳ್ಳಿ. ರಿಂಗಿನ ಹೋಲ್ ಎಲ್ಲಿದೆ ನೋಡಿಕೊಂಡು, ತೂತು ಎಲ್ಲಿದೆ ನೋಡಿಕೊಂಡು ಅದರ ಸೈಡೇ ಈ ಬೀಡ್ನ ಹೋಲನ್ನು ಇಟ್ಕೊಳ್ಳಿ. ನೋಡಿ, ಹಿಂಗೆ ಹಾಕ್ಕೊಂಡು ಈ ಬೀಡ್ಗೆ ಹಾಕ್ಕೊಂಡು ಆಮೇಲೆ ರಿಂಗಿನ ಈ ಕಡೆ ಹೋಲ್ಗೆ ಹಾಕ್ಕೊಳ್ಳಿ. ಇದೇ ಥರ ರಿಂಗ್ ಬೀಡಿಂದು ಮೊದಲೊಂದು ಮಾಡಿದ್ದೀನಿ ನೋಡಿ, ನಾನು ಐ ಬಟನಲ್ಲಿ ಲಿಂಕ್ ಕೊಡ್ತೀನಿ. ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ ಹಾಕ್ಕೊಂಡು, ಮತ್ತೆ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, 2 ಸಾರಿ ಬಟ್ಟೆಗೆ ಲಾಕು. ಇದು 1 ಸಾರಿ 4 ಚೈನ್ ಆಯಿತು. ಇನ್ನೊಂದು ಸಾರಿ 4 ಚೈನು, 1 2 3 4. ಇದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ ಇದೇ ರೀತಿ ಇಲ್ಲಿ 2 ಬಾರಿ 4 ಚೈನ್ ಮಾಡಿ ನಿಲ್ಲಿಸ್ಕೊಂಬಿಡಿ. ಫಸ್ಟು ಇಲ್ಲಿ 2 ಸಾರಿ 4 ಚೈನು, ಕೊನೆಯಲ್ಲಿ 2 ಸಾರಿ 4 ಚೈನಲ್ಲಿ ನಿಲ್ಲಿಸ್ಕೊಂಬಿಡಿ. ಇದೇ ಥರ ಮಾಡ್ಕೊಂಡು ಹೋಗಿ. ಇಲ್ಲಿ 4 ಚೈನಲ್ಲಿ 2 ಚೈನ್ಗಳಲ್ಲೂ ಕುಚ್ಚು ಹಾಕೋದು, ಅಂದರೆ 2 ಕುಚ್ಚುಗಳನ್ನು ಹಾಕ್ತಾ ಇದ್ದೀನಿ ನಾನು. ಒಂದೊಂದು ಬೀಡ್ನ ಮಧ್ಯೆ 2 ಕುಚ್ಚುಗಳು ಹಾಕ್ತಾ ಇದ್ದೀನಿ. ಇದು ಬೇಬಿ ಕುಚ್ಚಿನ ಇನ್ನೊಂದು ವೆರೈಟಿ ಆಯಿತು. ಬೇಬಿ ಕುಚ್ಚಲ್ಲೇ ಬೇರೆ ಬೇರೆ ರೀತಿ ಹಾಕ್ತಾರೆ. ಇದು ಇನ್ನೊಂದು ರೀತಿಯ ಬೇಬಿ ಕುಚ್ಚು, ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಬೀಡ್ ಮಧ್ಯದಲ್ಲಿ ಇದು ಡಿಸೈನ್ ಆಗಿರುತ್ತೆ, ಅದರಿಂದ ಇದು ಚೆನ್ನಾಗಿ ಕಾಣುತ್ತೆ ಫುಲ್ ಸೀರೆಗೆ ಮಾಡಿದಾಗ. ನಿಮಗೆ ಬೇಕು ಅಂದರೆ 2 ಕಲರ್ ಕುಚ್ಚನ್ನು ಹಾಕ್ಕೋಬೋದು. ಇಲ್ಲಿ ಸೀರೆಯಲ್ಲಿ 2 ಕಲರ್ ಇದ್ದರೆ 2 ಕಲರ್ ಕುಚ್ಚನ್ನು ಹಾಕ್ಕೊಂಡು, ಈಗ ಗ್ರೀನ್ ಮತ್ತು ರೆಡ್ ಅಥವಾ ಬ್ಲೂ ಇನ್ನೊಂದು ಯಾವ್ದಾದ್ರು 2 ಕುಚ್ಚುಗಳನ್ನು ಹಾಕ್ಕೊಂಡು ಅದೇ ರೀತಿ ಇಲ್ಲಿ ಹಾಕ್ಕೊಂಡು ಹೋಗ್ಬೋದು. ಅಥವಾ ಇಲ್ಲೆರಡು ಒಂದು ಕಲರು ಇಲ್ಲೆರಡು ಒಂದು ಕಲರು ಆ ಥರನೂ ಮಾಡ್ಕೋಬೋದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಫುಲ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ.
ಈಗ ಕುಚ್ಚು ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಇಲ್ಲೆರಡು ಹಾಕಿದ್ದೀನಿ ನಾನು ಮೊದಲೇ. ಇದು ಸೀರೆಯ ಬ್ಯಾಕ್ ಸೈಡು, ಹಿಂದಿನ ಸೈಡು. ಆ್ಯಕ್ಚುಲಿ ಫ್ರಂಟ್ ಸೈಡು ಈ ರೀತಿ ಇರುತ್ತೆ, ಆ ಕಡೆಗಿರುತ್ತೆ. ಇದು ಹಿಂಗೆ ಎತ್ಕೊಂಡು ಹಿಂಗೆ ಬರುತ್ತೆ. ನಾನು ಉಲ್ಟಾ ಮಾಡಿದ್ದೀನಿ. ಸೀರೆ ಬ್ಯಾಕ್ ಸೈಡಿಂದ ಕುಚ್ಚು ಹಾಕ್ಕೋಬೇಕು. ಇದರಲ್ಲಿ 157 ದಾರ ತೊಗೊಂಡಿದ್ದೀನಿ ನಾನು. ಬೇಬಿ ಕುಚ್ಚಾಗಿರೋದ್ರಿಂದ ಸ್ವಲ್ಪ ದಪ್ಪ ಬೇಕು ಅಂತ. ಇಲ್ಲಿ ತುದಿಗೆ ಗಮ್ ಮಾಡಿದ್ದೀನಿ. ಇದನ್ನು ಈ ಥರ ಮೇಲೆ ಹಾಕ್ಕೊಂಡು ಇದರೊಳಗಿಂದ ತಗೊಂಬನ್ನಿ. ಸ್ವಲ್ಪ ನೀಟ್ ಮಾಡಿಕೊಂಡು ಇದನ್ನು ಈ ಥರ ಫೋಲ್ಡ್ ಮಾಡಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಂಡು, ನಿಮಗೆ ಒಂದೇ ಸರಿಗೆ ಒಂದೇ ರೀತಿ ಕಟ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಉದ್ದ ಇಟ್ಕೊಂಡೇ ಕಟ್ ಮಾಡಿ. ಈಗ ತುಂಬ ಅಲ್ಲ, ಸ್ವಲ್ಪ ಉದ್ದ ಇಟ್ಕೊಂಡೇ ಕಟ್ ಮಾಡಿ. ಈ ಥರ ಸ್ವಲ್ಪ ಉದ್ದ ಇಟ್ಕೊಳ್ಳಿ. ಸೂಜಿಗೆ 2 ಎಳೆ ಜರಿ ಥ್ರೆಡ್ ಸೇರಿಸ್ಕೊಂಡಿದ್ದೀನಿ ನಾನು. 1 ಎಳೆನ 2 ಎಳೆ ಮಾಡಿ ಸೂಜಿಗೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮಿಡ್ಲಲ್ಲಿ ಹೀಗೆ ಚುಚ್ಕೊಂಡು ಆ ಕಡೆಯಿಂದ ತನ್ನಿ. ಈ ಜರಿ ಥ್ರೆಡ್ ಇದೆಯಲ್ವ ತುದಿ, ಅದನ್ನು ಹೀಗೆ ಈ ಬೆರಳಲ್ಲಿ ಇಟ್ಕೊಳ್ಳಿ. ಆಮೇಲೆ ಹಿಂಗೊಂದು ಸುತ್ತು ತಗೊಂಡ್ಬಂದು ಇದರ ಒಳಗಡೆಯಿಂದ ತಂದು ಗಂಟು ಹಾಕ್ಕೊಳ್ಳಿ. ಈ ಗಂಟು ಮಧ್ಯಕ್ಕೆ ಬರಬೇಕು. ಇದು ಬ್ಯಾಕ್ ಸೈಡು, ಸೀರೆ ಬ್ಯಾಕ್ ಸೈಡು. ಗಂಟು ಮಧ್ಯಕ್ಕೆ ಬರಬೇಕು, ಅಲ್ಲಿ ಎದುರಿನ ಸೈಡು ಗೊತ್ತಾಗಬಾರ್ದು. ಅದಕ್ಕೆ ಪುನಃ ಅದೇ ರೀತಿ ಈ ಗಂಟನ್ನು ಇಲ್ಲಿ ಎಳ್ಕೊಂಬಿಡಿ. 3 ಅಥವಾ 4 ಸಾರಿ ಮಾಡ್ಕೊಳ್ಳಿ. ಈ ಥರ ಒಂದೇ ರೀತಿ ಗಂಟು ಹಾಕ್ಕೊಳ್ಳಿ. ಆಮೇಲೆ ಇದರ ಒಳಗಿಂದ ಹಿಂಗೆ ಸ್ವಲ್ಪ ದಾರ ಸಹಿತ, ಬರೀ ಜರಿ ಥ್ರೆಡ್ಗೆ ಮಾಡಬೇಡಿ, ಈ ದಾರದ ಒಳಗಿಂದ ತನ್ನಿ. ಈ ಥರ ತನ್ನಿ. ತಂದು ಈಗ ಈ ಜರಿ ಥ್ರೆಡ್ಡನ್ನು ಕಟ್ ಮಾಡಿ. ಆಮೇಲೆ ಇದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ನೀಟ್ ಮಾಡಿಕೊಂಡು, ಸ್ವಲ್ಪ ಇದು ಉದ್ದ ಇಟ್ಕೊಂಡಿದ್ದೀವಲ್ವ, ಕಟ್ ಮಾಡಿ. ಈಗ ಇದು ಒಂದೇ ರೀತಿ ಇಲ್ಲದೆ ಇರ್ಬೋದು. ಆಮೇಲೆ ಇದನ್ನು ಈ ರೀತಿ ಇಟ್ಕೊಂಡು ಹಿಂಗೆ ಮಾಡಿಕೊಂಡು ಒಂದೇ ರೀತಿ ಮಾಡಿಕೊಂಡು ಕಟ್ ಮಾಡಿ. ಒಂದೇ ಲೆವೆಲ್ಗೆ ಟ್ರಿಮ್ ಮಾಡ್ಕೊಳ್ಳಿ, ಅಥವಾ ಆಚೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ. ಈ ಥರ ತಗೊಂಬನ್ನಿ. ಈ ಥರ ಕೈಯಲ್ಲಿ ನೀಟ್ ಮಾಡ್ಕೊಳ್ಳಿ. ಫಸ್ಟು ನೀಟ್ ಮಾಡಿಕೊಂಡು ಆಮೇಲೆ ಈ ಥರ ಮಧ್ಯದಲ್ಲಿ ಚುಚ್ಚಿ ತಗೊಂಬನ್ನಿ. ಈ ದಾರನ ಎಂಡನ್ನು ಕೈಯಲ್ಲಿ ಈ ಬೆರಳಲ್ಲಿ ಹಿಡ್ಕೊಳ್ಳಿ. ಆಮೇಲೆ ಈ ಕಡೆಯಿಂದ ತಂದು ಇದರ ಒಳಗಡೆಯಿಂದ ತಂದು ಗಂಟು ಮಾಡ್ಕೊಳ್ಳಿ. ಇದೇ ಥರ 2-3 ಸಾರಿ. ಈ ಗಂಟು ಮಧ್ಯಕ್ಕೆ ಬರುತ್ತೆ, ಆವಾಗ ಹಿಂದುಗಡೆ ಮಧ್ಯಕ್ಕೆ ಬರುತ್ತೆ, ಗೊತ್ತಾಗಲ್ಲ ಎದುರುಗಡೆ. ಇದನ್ನು ಇಲ್ಲಿ ದಾರಕ್ಕೆ ಸಹಿತ ಈ ಥರ ತಗೊಂಬನ್ನಿ. ಆಮೇಲೆ ಕಟ್ ಮಾಡಿ. ಈಗ ಇದನ್ನು ಕಟ್ ಮಾಡಿ. ಒಂದೇ ರೀತಿ ಆಗಿಲ್ಲ ಅಂದರೆ ಸ್ವಲ್ಪ ಉದ್ದ ಇಟ್ಕೊಂಡು ಕಟ್ ಮಾಡಿ, ಆಮೇಲೆ ಟ್ರಿಮ್ ಮಾಡಿ. ಈಗ ನೋಡಿ, ಒಂದೇ ರೀತಿ ಇಟ್ಕೊಂಡಿಲ್ಲ ನಾನು, ಒಂದೇ ರೀತಿ ಇಲ್ಲ ಇದು. ಆಮೇಲೆ ಟ್ರಿಮ್ ಮಾಡಿಕೊಂಡು ಲೆವೆಲ್ ಮಾಡ್ಕೋಬೋದು. ಈ ಥರ ಕುಚ್ಚು ಹಾಕ್ಕೊಂಡೋದು ಅಂದರೆ ಆಯ್ತು. ಯಾವುದೇ ಇದಕ್ಕಾದರೂ ಇದೇ ಥರ ಕುಚ್ಚು ಹಾಕ್ಕೊಳ್ಳೋದು. ಇಲ್ಲಿನೂ ಕುಚ್ಚು ಹಾಕಿ ಆಮೇಲೆ ತೋರಿಸ್ತೀನಿ. ಡಿಸೈನ್ ಎಲ್ಲ ಆದಮೇಲೆ ಈ ಥರ ಕಾಣಿಸುತ್ತೆ. 2 ಕುಚ್ಚು ಮಧ್ಯೆ ಈ ಬೇಡು
ಬರುತ್ತೆ. ಇದೊಂದು ಡಿಸೈನ್ ಬೇಬಿ ಕುಚ್ಚಿನ ವೆರೈಟಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಸೀರೆಗೆ ಮಾಡಿದಾಗ, ಸೀರೆ ಕಲರ್ ನೋಡಿಕೊಂಡು ಮಾಡಿದಾಗ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.